ಅಸ್ಸಲಾಮ್ ಅಲೈಕುಮ್. ಹಾಯ್ ನನ್ನ ಸ್ವೀಟ್ ಫ್ಯಾಮಿಲಿ, ಹೇಗಿದ್ದೀರಾ? ಅಲ್ಹಮ್ದುಲಿಲ್ಲ, ನಾನು ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಯಾವಾಗಲೂ ಚೆನ್ನಾಗಿರಿ, ಖುಷಿಯಾಗಿರಿ. ಸೊ ನಾನು ಇವತ್ತೊಂದು ಮಾಡ್ತಾಯಿದ್ದೀನಿ ಕಡಲೆದು ಒಂದು ಗಸಿ, ಮತ್ತು ನಾನು ಮಾಡ್ತಾಯಿದ್ದೀನಿ ರಾಗಿದ್ದು ಒಂದು ಪುಟ್ಟಪ್ಪ. ಅದು ನಾನು ಪುಟ್ಟಪ್ಪ ಮಾಡೋದು ಪಾತ್ರೆ ಇಲ್ಲದೆ. ಯಾವ ಥರ ನೀವು ಪುಟ್ಟಪ್ಪ ಮನೆಯಲ್ಲಿ ಪಾತ್ರೆ ಇಲ್ಲದೆ ಮಾಡ್ಬೋದು ಅಂತ ನಾನು ನಿಮಗೆ ಒಂದು ತೋರಿಸ್ಕೊಡ್ತಾ ಇದ್ದೀನಿ. ಸೂಪರಾದ ಒಂದು ಬ್ರೇಕ್ಫಾಸ್ಟ್, ದಿನಾಲು ಒಂದು ಇದು ಕೇರಳ ಸ್ಟೈಲ್ ಬ್ರೇಕ್ಫಾಸ್ಟ್. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ. ನಾನು ಈಗ ಮಾಡ್ತಾಯಿದ್ದೀನಿ ಕಡಲೆದು ಗಸಿ. ಅದಕ್ಕೆ ನಾನು ಸ್ವಲ್ಪ ಹಾಕ್ತಾಯಿದ್ದೀನಿ ಎಣ್ಣೆಗೆ ನಾವು ಈಗ ಹಾಕಬೇಕು ಸ್ವಲ್ಪ ತೆಂಗಿನಕಾಯಿ. ನಿಮಗೆ ಜಾಸ್ತಿ ಬೇಕು ಅಂದರೆ ಜಾಸ್ತಿ ನೀವು ತೆಂಗಿನಕಾಯಿ ಹಾಕ್ಬೋದು. ಇದಕ್ಕೆ ಸ್ವಲ್ಪ ಸಾರು ಜಾಸ್ತಿ ನಮ್ಮ ಪುಟ್ಟಪ್ಪಕ್ಕೆ. ಸಾರು ಬದಲು ನೀವು ಬಾಳೆಹಣ್ಣಲ್ಲಿಯೂ ತಿನ್ಬೋದು. ಬಟ್ ಸಾರಲ್ಲಿ ಸೂಪರ್ ಆಗುತ್ತೆ, ಬಾಳೆಹಣ್ಣು ಸೂಪರ್ ಆಗುತ್ತೆ. ಅದಕ್ಕೆ ನಾನು ಹಾಕ್ತಿದ್ದೀನಿ ಒಂದು ದೊಡ್ಡ ನೀರುಳ್ಳಿ ಕಟ್ ಮಾಡಿ ಹಾಕ್ತಾಯಿದ್ದೇನೆ. ಇದು ಒಳ್ಳೆ ಫ್ರೈ ಮಾಡಬೇಕಾಗುತ್ತೆ. ಮತ್ತು ಒಂದು ಕೆತ್ತೆ, ಲವಂಗ, ಸ್ವಲ್ಪ ಪೆಪ್ಪರ್, ಒಂದೊಂದು ಸ್ವಲ್ಪ ಸ್ವಲ್ಪ ಗರಂ ಮಸಾಲ ಹಾಕಿ, ಜಾಸ್ತಿ ಅಲ್ಲ. ಸ್ಟಾರ್ ಹಾಕ್ತಾಯಿದ್ದೀನಿ, ಸ್ವಲ್ಪ ಬಡಿಸೊಪ್ಪು ಹಾಕ್ತಾಯಿದ್ದೀನಿ, ಸ್ವಲ್ಪ ಗಸಗಸೆ ಹಾಕ್ತಾಯಿದ್ದೀನಿ. ಇದು ನಿಮಗೆ ಮಟನ್ ಸಾರು ಯಾವ ಥರ ಆಗುತ್ತೆ ಆ ಥರನೇ ಆಗುತ್ತೆ. ನಿಮಗೆ ಅನಿಸಲ್ಲ ಇದು ಕಡಲೆ ಪದಾರ್ಥ ಅಂತ, ಅಷ್ಟೊಂದು ಟೇಸ್ಟಿ ಆಗುತ್ತೆ. ಸ್ವಲ್ಪ ನಾನು ಹಾಕ್ತಿದ್ದೇನೆ ಬೆಳ್ಳುಳ್ಳಿ. ಅದು ಒಳ್ಳೆ ಫ್ರೈ ಆಗಬೇಕು. ಈಗ ಅದನ್ನು ನಾನು ಒಳ್ಳೆ ಮಿಕ್ಸ್ ಮಾಡಿ ಫ್ರೈ ಮಾಡ್ತೀನಿ. ನಮ್ಮ ತೆಂಗಿನಕಾಯಿ ಬ್ರೌನ್ ಕಲರ್ ಬರುವ ತನಕ ನಾವು ಇದನ್ನು ಫ್ರೈ ಆಗಬೇಕು, ಏಕೆಂದರೆ ಹಸಿ ವಾಸನೆ ಎಲ್ಲ ಹೋಗಬೇಕು. ಈ ಕಡಲೆ ಗಸಿ, ಪುಟ್ಟಪ್ಪ ಎಲ್ಲ ನಮ್ಮ ಕೇರಳದಲ್ಲಿ ಜಾಸ್ತಿ ಮಾಡ್ತಾರೆ, ಬ್ರೇಕ್ಫಾಸ್ಟಿಗೆಲ್ಲ ಮಾಡ್ತಾರೆ. ಅದರದ್ದು ಒಂದು ಪಾತ್ರೆನೇ ಸಿಗುತ್ತೆ. ಆದರೆ ನಾವು ಒಬ್ಬರದ್ದು ಪಾತ್ರೆ ಇರಲ್ಲ. ಅವ್ರ ಪಾತ್ರೆ ಇಲ್ಲದೇ ಮನೆಯಲ್ಲಿ ಯಾವ ಥರ ನಾವು ಗ್ಲಾಸಲ್ಲಿ ಯಾವ ಥರ ನಾವು ಮಾಡ್ಬೋದು ಅಂತ ನಾನು ನಿಮಗೆ ತೋರಿಸಿ ಕೊಡ್ತಾ ಇದ್ದೀನಿ. ನೋಡಿ, ಈ ಥರ ಒಳ್ಳೆ ಫ್ರೈ ಆಗಬೇಕು. ದಿನಾಲು ಒಂದೇ ಥರ ಬ್ರೇಕ್ಫಾಸ್ಟ್ ಮಾಡಿ ತಿಂದು ಬೋರ್ ಆಗ್ತದೆ ಅಲ್ವಾ? ಸೊ ಒಂದೊಂದು ಸತಿ ಡಿಫ್ರೆಂಟ್ ಸ್ಟೈಲ್ ಎಲ್ಲ ಒಂದೊಂದು ಊರಿದ್ದು ಬ್ರೇಕ್ಫಾಸ್ಟ್ ತಿಂದು ನೋಡುವ. ನನಗೆ ಲೈವಲ್ಲಿ ಒಬ್ಬರು ಹೇಳಿದರು, ಪುಟ್ಟಪ್ಪ ಮಿಷಿನ್ ಇಲ್ಲದೆ, ಅದರ ಪಾತ್ರೆ ಇಲ್ಲದೆ ಯಾವ ಥರ ಮಾಡ್ಬೋದು ಅಂತ. ಸೊ ಅವರಿಗೆ ತೋರಿಸ್ಕೊಡ್ತಾ ಇದ್ದೀನಿ. ನಾನು 3 ಕಾಯಿ ಮೆಣಸು ಮತ್ತು ಒಂದು ದೊಡ್ಡ ಶುಂಠಿಯನ್ನು ಹಾಕ್ತಾಯಿದ್ದೀನಿ. ಇದು ಫ್ರೈ ಮಾಡಲಿಕ್ಕೆಲ್ಲ ಜಸ್ಟ್ ಆಚೆ ಈಚೆ ಹಾಕಿ ಗ್ಯಾಸನ್ನು ಆಫ್ ಮಾಡಿದರೆ ಆಯಿತು. ಇದು ತಣ್ಣಾದ ಮೇಲೆ ಅದನ್ನು ಸಣ್ಣಾಗಿ ರುಬ್ಬಿ ನೋಡಿ, ಇದನ್ನು ಸಣ್ಣ ರುಬ್ಬಿ ಇದ್ದರೆ ಆಯಿತು. ಈಗ ನಾನು ಮತ್ತೊಂದು ಪಾತ್ರೆ ಇಟ್ಟಿದ್ದೇನೆ. ಅದು ಎಣ್ಣೆ ಬಿಸಿಯಾಗಿ ಬರುವಾಗ ನಾನು ಹಾಕ್ತಾ ಇದ್ದೇನೆ ನೀರುಳ್ಳಿ. ನೀರುಳ್ಳಿ ಒಳ್ಳೆ ಫ್ರೈ ಆಗಲಿ. ಕಾಕಿ ತುಂಬ ಬೊಬ್ಬೆ ಆಗ್ತಾ ಉಂಟು, ಡಿಸ್ಟರ್ಬ್ ಆಗ್ಬೋದು. ನೋಡಿ, ಇದು ನೋಡಿ ಒಳ್ಳೆಯದಾಯಿತು. ಇದನ್ನು ನಾನೀಗ ರುಬ್ಬುತ್ತೇನೆ ಒಳ್ಳೆ ಮಾಡಿ. ನೋಡಿ ಕಲರ್ ನೋಡಿ, ಬ್ರೌನ್ ಕಲರ್ ಆಯಿತು. ನೋಡ್ತಾ ಇದ್ದೀರಲ್ವ ನಮ್ಮ ತೆಂಗಿನಕಾಯಿದು. ನಾನು ಒಂದು ಸೈಡಲ್ಲಿ ಕುಕ್ಕರ್ನಲ್ಲಿ ಕಡಲೆ ಬೇಯಲಿಕ್ಕೆ ಇಟ್ಟಿದ್ದೆ, ಉಪ್ಪು ಮತ್ತು ಹಳದಿ ಪೌಡರ್ ಹಾಕಿ. ನೋಡಿ ಈಗ ಬೆಂದಿದೆ, ನೋಡ್ತಾ ಇದ್ದೀರಲ್ವ? ಏನೂ ಹಾಕಲಿಲ್ಲ, ನೀರು ಮತ್ತು ಉಪ್ಪು ಮತ್ತು ಹಳದಿ ಪೌಡರ್. ಈಗ ನಮ್ಮ ನೀರುಳ್ಳಿ ಫ್ರೈ ಆಯಿತು. ಈ ಟೈಮಲ್ಲಿ ನಾನು ಹಾಕ್ತಾ ಇದ್ದೇನೆ ಕಡಲೆ. ನೀರು ಜಾಸ್ತಿ ಹಾಕಬೇಡಿ ಕಡಲೆ ಬೇಯುವಾಗ. ಇದಕ್ಕೆ ನಾನು ಹಾಕ್ತಿದ್ದೇನೆ ಸ್ವಲ್ಪ ಹುಳಿ ನೀರು ಹಾಕ್ತಾ ಇದ್ದೀನಿ. ಕಡಲೆ ಬೇಯುವಾಗ ಜಾಸ್ತಿ ನೀರು ಹಾಕಬೇಡಿ, ನೀರು ಚೆಲ್ಲಬಾರ್ದು. ಯಾಕಂದರೆ ಅದರದ್ದು ನಮ್ಮದು ಬಾಯ್ಲ್ ಮಾಡುವಾಗ ಎಲ್ಲ ಟೇಸ್ಟಿಂಗ್ ಎಲ್ಲ ಕಡಲೆದು ಮತ್ತು ವೇಸ್ಟ್ ಆಗುತ್ತೆ. ಅದಕ್ಕೆ ಜಾಸ್ತಿ ನೀರು ಹಾಕಿ ಬೇಯಿಸಬೇಡಿ, ಸ್ವಲ್ಪ ನೀರು ಹಾಕಿ ಕಡಲೆ ಮುಗಿಯುವಷ್ಟು ಅಂತ. ಮತ್ತು ನಾನು ಹಾಕ್ತಾಯಿದ್ದೇನೆ ನೋಡಿ, ನಾನು ತೆಂಗಿನಕಾಯಿದ್ದು ಸಣ್ಣಾಗಿ ರುಬ್ಬಿ ತಗೊಂಡು ಬಂದಿದ್ದೇನೆ, ಅದನ್ನು ಹಾಕ್ತಾಯಿದ್ದೇನೆ. ಈಗ ಇದು ಒಳ್ಳೆ 1-2-3 ಬಾಯ್ಲ್ ಬರಲಿ. ಈಗ ನಾನು ಇದಕ್ಕೆ ಹಾಕ್ತೇನೆ ಉಪ್ಪು
ಸ್ವಲ್ಪ ಕಡಿಮೆ ಉಂಟು, ಅದಕ್ಕೆ ನಾನು ಉಪ್ಪು ಹಾಕಿದೆ. ನಾನು ಹಾಕ್ತಿದ್ದೇನೆ ಈಗ ಮೆಣಸಿನ ಹುಡಿ ಹಾಕ್ತಿದ್ದೇನೆ. ನೀವು ಮೆಣಸಿನ ಹುಡಿ ನೀರುಳ್ಳಿ ಫ್ರೈ ಆಗುವ ಟೈಮಲ್ಲಿ ಬೇಕಾದ್ರೂ ಹಾಕ್ಬೋದು. ನಾನು ಹೀಗೆ ಸ್ವಲ್ಪ ಹಾಕಿದ್ದೇನೆ. ಮತ್ತು ಇದಕ್ಕೆ ನಂದು ಒಗ್ಗರಣೆ ಕೊಡಲಿಕ್ಕೆ ಉಂಟು. ಒಗ್ಗರಣೆ ಕೊಡಲಿಲ್ಲದ್ರೂ ಪರವಾಗಿಲ್ಲ, ನೀವು ನೀರುಳ್ಳಿ ಫ್ರೈ ಆಗುವಾಗ ಮೆಣಸಿನ ಹುಡಿ ಹಾಕಿ, ಆವಾಗ ನಿಮಗೆ ಒಗ್ಗರಣೆ ಕೊಡಬೇಕಂತ ಇಲ್ಲ. ಒಂದು 2-3 ಕುದಿ ಬರಲಿ, ಮತ್ತು ಗ್ಯಾಸ್ ಆಫ್ ಮಾಡಿದರೆ ಆಯಿತು. ನಾನಿದು ನೈಟ್ ಮಾಡಿ ಇಟ್ಟಿದ್ದೆ ಬೆಳಗ್ಗೆ ತಿನ್ನುವಂತ. ಅದಕ್ಕೆ ನಾನು ಸ್ವಲ್ಪ ಹಾಕ್ತಾಯಿದ್ದೇನೆ ಕೊತ್ತಂಬರಿ ಹುಡಿ. 1 ಚಮಚದಷ್ಟು ಕೊತ್ತಂಬರಿ ಹುಡಿ ಹಾಕ್ತಾ ಇದ್ದೇನೆ. ಮತ್ತು 1/4 ಚಮಚದಷ್ಟು ಜೀರಿಗೆ ಹುಡಿ ಹಾಕ್ತಾಯಿದ್ದೇನೆ. ಇವಾಗ ಒಳ್ಳೆ ಮಿಕ್ಸ್ ಮಾಡಿ ಬಾಯ್ಲ್ ಮಾಡಲಿಕ್ಕಿಡಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಹಾಕಬೇಕು. ಆಟೋಮೆಟಿಕ್ಕಾಗಿ ಕಲರ್ ಬಿರುತ್ತೆ ಅದರದ್ದು, ನೋಡ್ತಾ ಇದ್ದೀರಲ್ವ. ಕೊತ್ತಂಬರಿ ಸೊಪ್ಪು ಇಟ್ಟರೆ ಆಯಿತು. ನನಗೆ ಒಗ್ಗರಣೆ ಕೊಡ್ತಾ ಇದ್ದೇನೆ. ನಾನು ಸ್ವಲ್ಪ ತುಪ್ಪ ಇಟ್ಟಿದ್ದೇನೆ. ತುಪ್ಪಕ್ಕೆ ಸ್ವಲ್ಪ ಮೆಣಸಿನ ಹುಡಿ ಹಾಕಿ, ಒಂದು ಕಾಯಿ ಮೆಣಸು ಕಟ್ ಮಾಡಿ ಹಾಕ್ತಾ ಇದ್ದೇನೆ. ರೆಡ್ ಕಾಯಿ ಮೆಣಸು. ಈಗ ಅದು ಒಗ್ಗರಣೆ ಅದಕ್ಕೆ ಹಾಕಿದರೆ ಆಯಿತು. ಇದು ಸ್ವಲ್ಪ ಕಲರ್ ಚೆಂದದ ಕಲರ್ ಬರುತ್ತೆ, ಅದಕ್ಕೋಸ್ಕರ. ಜಾಸ್ತಿ ರೆಡ್ ಈ ಥರ ಕಲರ್ ಬರಲ್ಲ, ನೋಡಲಿಕ್ಕೂ ಚೆಂದ ಕಾಣುತ್ತೆ, ತಿನ್ನಲಿಕ್ಕೂ ಟೇಸ್ಟಿ ಆಗುತ್ತೆ. ಸ್ವಲ್ಪ ತುಪ್ಪದಲ್ಲಿ ಒಗ್ಗರಣೆ ಕೊಡ್ತಾಯಿದ್ದೆ ಅಷ್ಟೇ. ಬೇಕಾದರೆ ನೀವು ಒಗ್ಗರಣೆ ಕೊಡಲ್ಲ ಅಂತ ಹೇಳಿದರೆ, ನೀವು ನೀರುಳ್ಳಿ ಫ್ರೈ ಮಾಡುವಾಗ ಆ ಟೈಮಲ್ಲಿ ಕೊತ್ತಂಬರಿ ಹುಡಿ ಮತ್ತು ಮೆಣಸಿನ ಹುಡಿ ಹಾಕಿದರೆ ಆಯಿತು. ಬಾಯ್ಲ್ ಆಗಿ ಮತ್ತು ಕಲರ್ ಚೇಂಜ್ ಆಗುತ್ತೆ. ನಮ್ಮ ಪೊಟ್ಟಪ್ಪಕ್ಕೆ ಸಾರುವೆ ಇದು ನೋಡಿ, ಕಲರ್ ಚೇಂಜ್ ಆಯ್ತು, ನೋಡ್ತಾ ಇದ್ದೀರಲ್ವ. ಈಗ ನನ್ನದ್ದು ಕಡಲೆದು ಗಸಿ ರೆಡಿ ಆಯಿತು. ಈಗ ಪೊಟ್ಟಪ್ಪಗೆ ರೆಡಿ ಮಾಡುವ ನಾವು. ನಾನು ಪೊಟ್ಟಪ್ಪನನ್ನು ಡಿ ಮಾರ್ಟಿಂದ ತಂದಿದ್ದೆ, ರಾಗಿದ್ದು, ನೋಡ್ತಾ ಇದ್ದೀರಲ್ಲ ಇದೆ. ಅದಕ್ಕೆ ನಾನು ಹಾಕ್ತಿದ್ದೇನೆ ನೋಡಿ, ಈ ಥರ ಇರುತ್ತೆ ಅದರ ಪೌಡರ್. ನಾನು ಅರ್ಧ kg ಮಾಡ್ತಾಯಿದ್ದೇನೆ. ಮತ್ತು ನಾನು ಹಾಕ್ತಾಯಿದ್ದೇನೆ ಅದಕ್ಕೆ ರುಚಿಗೆ ಬೇಕಷ್ಟು ಉಪ್ಪು. ಪುಟ್ಟಪ್ಪ ಮಾಡಲಿಕ್ಕೆ ತುಂಬ ಈಸಿ ಉಂಟು, ಬೇಗನೂ ಆಗುತ್ತೆ, ತುಂಬ ಈಸಿನೂ ಉಂಟು. ಅದು ನಾವು ಕಲಸುವ ಮೇಲೆ ಇರೋದು, ಇಲ್ಲಾಂದರೆ ಸ್ಮೂತ್ ಆಗಲ್ಲ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ವ, ಒಳ್ಳೆ ಮಿಕ್ಸ್ ಮಾಡಿ. ಈ ಥರ ಮಿಕ್ಸ್ ಮಾಡಿ, ಒಂದು ಸತಿ ಮಿಕ್ಸ್ ಮಾಡಿ ಒಂದು 10 ನಿಮಿಷ ಆದ್ರೂ ಇಡಬೇಕು. ಮತ್ತು ಪುನಃ ನಾವು ನೋಡಬೇಕು, ನೀರೆಲ್ಲ ಹೆಲ್ದಿರುತ್ತೆ, ಪುನಃ ನೀರು ಹಾಕಿ ಮಿಕ್ಸ್ ಮಾಡಬೇಕು. ನಾನು ಇದು ಈ ಥರ ಆದ ಮೇಲೆ 10 ನಿಮಿಷ ಇಟ್ಟಿದ್ದೆ ನೋಡಿ, ಇಷ್ಟೇ ಮಾಡಿ 10 ನಿಮಿಷ ಇಟ್ಟಿದ್ದೆ ನಾನು. ಮತ್ತು ನಾನು ಕಡಲೆ ಗಸಿ ಮಾಡಲಿಕ್ಕೆ ಹೋದೆ. ಪುನಃ ಬಂದು ನೋಡಿ, ನಾನು ನೋಡಿದೆ ನೀರು ಸ್ವಲ್ಪ ಹೋಗಿತ್ತು, ಪುನಃ ನೀರು ಹಾಕಿದೆ. ಆವಾಗ ನೀರೆಲ್ಲ ಕುಡಿದಿರ್ತದಲ್ವ, ಸೊ ಹಾಗಾಗಿ ನಾವು ಹಿಟ್ಟು ಕಳುವುದರಿಂದ ನಮ್ಮ ಪುಟ್ಟಪ್ಪ ಒಳ್ಳೆಯದಾಗುತ್ತೆ. ಇದು ನಾನು ರಾಗಿದ್ದು ಮಾಡ್ತಾಯಿದ್ದೇನೆ, ಹೆಲ್ತಿಗೇನೂ ಒಳ್ಳೆ ಅಲ್ವಾ. ನೋಡಿ ಈ ಥರ ಮಿಕ್ಸ್ ಮಾಡಬೇಕು ಒಳ್ಳೆಯಿಂದ. ಉಂಡೆ ಯಾವ ತನಕ ಬರ್ತದೆ ಅಷ್ಟು ತನಕ ನಾವು ಮಿಕ್ಸ್ ಮಾಡಬೇಕು, ಪುಡಿ ಪುಡಿಯಾಗಿರ್ಬೇಕು. ನೋಡಿ ಈಗ ಉಂಡೆ ಆಗ್ತಾ ಉಂಟು ನೋಡಿ, ಆವಾಗ ನಮ್ಮದು ಪರ್ಫೆಕ್ಟ್ ಆಗಿದೆ ಅಂತ ಅರ್ಥ. ನೋಡ್ತಾ ಇದ್ದೀರಲ್ವ. ಒಂದು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ 10 ನಿಮಿಷ ಇಡಿ. ಮತ್ತು ನಿಮ್ಮ ಕಡಲೆ ಗಸಿ ರೆಡಿ ಮಾಡಲಿಕ್ಕೆ ಹೋಗಿ, ಮತ್ತು ಪುನಃ ಬಂದು ನೋಡಿ ನೀರೆಲ್ಲ ಕುಡಿದಿರುತ್ತೆ, ಪುನಃ ಸ್ವಲ್ಪ ನೀರು ಹಾಕಿ ಪುನಃ ಮಿಕ್ಸ್ ಮಾಡಿ. ನಾನೀಗ ಗ್ಲಾಸಿಗೆ, ಮೀಡಿಯಮ್ ಗ್ಲಾಸ್ ಇದೆ ನನ್ನ ಹತ್ರ, ಅದಕ್ಕೆ ನಾನು ಸ್ವಲ್ಪ ಎಣ್ಣೆ ಹಚ್ಚಿದ್ದೇನೆ. ಅದಕ್ಕೆ ಫಸ್ಟಿಗೆ ನಾವು ಹಾಕಬೇಕು ಸ್ವಲ್ಪ ತೆಂಗಿನ ತುರಿ. ನಿಮಗೆ ಜಾಸ್ತಿ ಬೇಕಾದರೆ ಜಾಸ್ತಿ ನೀವು ಹಾಕ್ಬೋದು, ನಾವು ಜಾಸ್ತಿ ಹಾಕಲ್ಲ ತೆಂಗಿನ ತುರಿ. ಈ ಥರ ಪುಟ್ಟಪ್ಪನ ಹಿಟ್ಟು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ.
ಅದರ ಮೇಲೆ ಪುನಃ ತೆಂಗಿನ ತುರಿ ಹಾಕಬೇಕು. ಗ್ಲಾಸ್ ಸ್ವಲ್ಪ ದೊಡ್ಡದಿದ್ದರೆ ಒಳ್ಳೆ. ನನ್ನ ಹತ್ರ ದೊಡ್ಡ ಗ್ಲಾಸ್ ಇರಲಿಲ್ಲ, ನಾವು ಚಿಕ್ಕ ಫ್ಯಾಮಿಲಿ. ನೋಡಿ ಈ ಥರ ತೆಂಗಿನ ತುರಿ. ನಿಮಗೆ ಜಾಸ್ತಿ ತೆಂಗಿನ ತುರಿ ಬೇಕಾದರೂ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಇಷ್ಟ ಅಂದರೆ. ನಾನು ಸ್ವಲ್ಪ ಕಡಿಮೆ ಹಾಕಿದ್ದೀನಿ, ಯಾಕಂದರೆ ನನಗೆ ತೆಂಗಿನ ತುರಿ ನನ್ನ ಹಸ್ಬೆಂಡಿಗೆಲ್ಲ ಜಾಸ್ತಿ ಇಷ್ಟ ಅಲ್ಲ. ನೋಡಿ ಈ ಥರ ಮಾಡಿದರೆ ಆಯಿತು. ಎಲ್ಲನೂ ನಾನು ಎಣ್ಣೆ ಹಚ್ಚಿ ಅದೇ ಥರ ಗ್ಲಾಸಲ್ಲಿ ಮಾಡ್ತೇನೆ. ಮತ್ತು ನನಗೆ ಸ್ವಲ್ಪ ಹಿಟ್ಟು ಜಾಸ್ತಿ ಆಯಿತು, ಅದಕ್ಕಾಗಿ ನಾನು ಇದು ಎಂತ ಹೇಳೋದಪ್ಪ, ನಾವು ಪದಾರ್ಥ ಹಾಕ್ತೇವಲ್ವ, ಎಲ್ಲ ಪಾತ್ರೆಗೆ ಮಿಕ್ಸ್ ಮಾಡಿ ಅದಕ್ಕೆ ನಾನು ಹಾಕ್ತಾಯಿದ್ದೇನೆ. ಯಾವುದು ಪಾತ್ರೆ ಉಂಟು ಆ ಪಾತ್ರೆಯಲ್ಲಿ ಹಾಕ್ಬೋದು. ನಾವು ಗ್ಲಾಸಲ್ಲಿ ಹಾಕಿದರೆ ನಮ್ಮ ಪುಟ್ಟಪ್ಪದ್ದು ಪಾತ್ರೆ ಉಂಟಲ್ಲ, ಸೇಮ್ ಅದೇ ಥರ ಕಾಣುತ್ತೆ. ಅದು ಸ್ವಲ್ಪ ಸ್ಮಾಲ್ ಕಾಣುತ್ತೆ. ದೊಡ್ಡ ಗ್ಲಾಸ್ ಇದ್ದರೆ ದೊಡ್ಡ ಬರುತ್ತೆ, ಚಿಕ್ಕ ಗ್ಲಾಸ್ ಇದ್ದರೆ ಚಿಕ್ಕ ಆಗುತ್ತೆ. ನಿಮ್ಮ ಮನೆಗೆ ದೊಡ್ಡ ಗ್ಲಾಸ್ ಇದ್ದರೆ ಇದೇ ಥರ ನೀವು ಮಾಡಿಕೊಂಡ್ರೆ ಆಯಿತು. ನನ್ನ ಹತ್ರ ದೊಡ್ಡ ಗ್ಲಾಸ್ ಇರಲಿಲ್ಲ, ದೊಡ್ಡ ಗ್ಲಾಸ್ ಇತ್ತು, ಬಟ್ ಅದು ತುಂಬ ದಪ್ಪ ಗ್ಲಾಸ್, ಅಂದರೆ ದಪ್ಪ ಅಂದರೆ ಅಗಾಲ ಗ್ಲಾಸು, ಅದು ತುಂಬ ದೊಡ್ಡದು ಕಾಣುತ್ತೆ. ಇದು ಸಪೂರಾಗಿ ಮೀಡಿಯಮ್ ಸೈಜ್ ಉಂಟಲ್ಲ, ಅದಕ್ಕೆ ಇದರಲ್ಲೇ ಮಾಡಿದೆ ನಾನು. ನೋಡ್ತಾ ಇದ್ದೀರಲ್ವ, ಈ ಥರ ಎಲ್ಲ ಮಾಡಿದರೆ ಆಯಿತು. ಸ್ವಲ್ಪ ಒತ್ತಿ ಮಾಡಿದರೆ ಆಯಿತು. ಮತ್ತು ನಾನು ಇಡ್ಲಿ ಮಾಡುವುದರಲ್ಲಿ ನೀರು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೆ, ಬಿಸಿ ಆಯಿತು. ಇವಾಗ ನಾನು ಈ ಥರ ಗ್ಲಾಸಲ್ಲಿ ಎಲ್ಲ ಪಾತ್ರೆಯಲ್ಲಿ ಮಿಕ್ಸ್ ಮಾಡಿ ಹಾಕಿದ್ದೀನಿ. ನೋಡಿ ನಾನು ಯಾವ ಯಾವ ಪಾತ್ರೆಯಲ್ಲಿ ಇಟ್ಟಿದ್ದೇನೆ ಅಂತ. ಬೆಂದಿದೆ, ಒಂದು ಅರ್ಧ ಗಂಟೆ ಮೇಲೆ ಇದನ್ನು ಬೆಂದ ಮೇಲೆ ತೆಗೆದಿದ್ದೇನೆ, ಚಪ್ಪೆಯಾದ ಮೇಲೆ. ಈ ಥರ ಮಾಡಿದರೆ ಇದು ಬೆಂದು 5 ನಿಮಿಷ ಗ್ಯಾಸ್ ಆಫ್ ಮಾಡಿ ಮತ್ತೆ ತೆಗೀರಿ. ಈ ಥರ ಬರುತ್ತೆ, ನೋಡ್ತಾ ಇದ್ದೀರಲ್ವ. ಉಲ್ಟಾ ಮಾಡಿದರೆ ಆಯಿತು ಗ್ಲಾಸಲ್ಲಿ. ನೋಡಿ ಈ ಥರ ತೆಗೆದು, ಬಿಸಿ ಉಂಟು ಗ್ಲಾಸು, ನೋಡಿ ಈ ಥರ ತೆಗೆದ್ರೆ ಆಯ್ತು. ನಮ್ಮ ಪುಟ್ಟಪ್ಪ ರೆಡಿ ಆಯಿತು. ತುಂಬ ಸ್ಮೂತಾಗಿ ಒಂದು ಪುಟ್ಟಪ್ಪ, ಮತ್ತು ಅದರೊಟ್ಟಿಗೆ ಒಂದು ಕಡಲೆ ಗಸಿ, ಅದರೊಟ್ಟಿಗೆ ಒಂದು ಬನಾನ ಇದ್ದರೆ ನಮ್ಮ ಸೂಪರಾದ ಟೇಸ್ಟಿಯಾದ ಕೇರಳ ಸ್ಟೈಲ್ ಬ್ರೇಕ್ಫಾಸ್ಟ್ ರೆಡಿ. ನಮ್ಮ ಬಾಳೆ ಇಡಲಿಲ್ಲ, ಬಾಳೆ ಇತ್ತು, ಬಟ್ ಅದ್ರ ನನಗೆ ವಿಡಿಯೋ ಹಾಕಲಿಕ್ಕೆ ನೆನಪು ಹೋಗ್ತು. ನಾವು ಬಾಳೆಹಣ್ಣು, ಕಡಲೆಗಸಿ ಮತ್ತು ಪುಟ್ಟಪ್ಪಲ್ಲ ಒಟ್ಟು ಮಿಕ್ಸ್ ಮಾಡಿ ತಿಂದೆ. ಹಾಗಾಗಿ ಸ್ವಲ್ಪ ಬ್ಯುಸಿ ಇದ್ದೆ, ಮನೆಗೆಲ್ಲ ಸ್ವಲ್ಪ ಕಲರೆಲ್ಲ ಕೊಡಲಿಕ್ಕಿತ್ತು. ಹಾಗಾಗಿ ವಿಡಿಯೋ ಮಾಡುವಾಗ ಸ್ವಲ್ಪ ಆಚೆ ಈಚೆ ಎಲ್ಲ ಆಗಿದೆ. ನೋಡ್ತಾ ಇದ್ರಲ್ಲ, ಇದಕ್ಕೆ ಬಾಳೆಹಣ್ಣು, ಕಡಲೆಗಸಿ ಒಟ್ಟಿಗೆ ಸೂಪರ್ ಆಗುತ್ತೆ ಪುಟ್ಟಪ್ಪ. ಪಾತ್ರ ಇಲ್ಲದೆ ಯಾವ ಥರ ಪುಟ್ಟಪ್ಪ ಮಾಡೋದನ್ನು ನಿಮಗೆ ತೋರಿಸ್ತಾ ಇದೆ. ನನ್ನ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ.